ಮತ್ತೆ ಶೇಕ್ ಆಗ್ತಾ ಇದೆ ಒಂಥರ ಎಲ್ಲೇ ಒಟ್ಟಿ ಬರ್ರಲ್ಲೇ ಒಟ್ಟಿ ನನ್ನ ಗಾಡಿ ವಾಷಿಂಗ್ ಆಗ್ತಾ ಇದೆ ನಂದು ನೋಡ್ರಿ ಎಷ್ಟು ಇಲ್ಲಿ ಫುಡ್ ಹಾಕಿ ಕೃಷ್ಣ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಬೆಳಗ್ಗೆ ಶನಿವಾರ ಇತ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಏತರ ಶೋರೂಮಿಗೆ ಹೋಗಬೇಕು, ಯಾಕಂದರೆ ನನ್ನ ಮಿರರು ಪೂರ್ತಿ ಬೆಂಡಾಗ್ಬಿಟ್ಟಿದೆ. ಸೊ ಅದು ರಿಪೇರಿ ಮಾಡಿಸ್ಬೇಕು, ಹಂಗೆ ಗಾಡಿನೂ ವಾಶ್ ಮಾಡಿಸ್ಬೇಕು. ನೋಡ್ರಿ ನನ್ನ ಗಾಡಿ ಮಿರರ್ ಹೆಂಗೆ ಆಗ್ಬಿಟ್ಟಿದೆ, ಈ ಆಕಳ ಮುಂದೆ ಕೊಂಬು ಇರ್ತಾವಲ್ಲ ಹಂಗೆ ಆಗ್ಬಿಟ್ಟಿದೆ. ಫುಲ್ಲು ಕೊಂಬು ಥರ. ಒಂದು ಮಿರರ್ ಹಿಂಗೆ, ಒಂದು ಮಿರರ್ ಹಿಂಗೆ. ಇವತ್ತು ಶೋರೂಮಿಗೆ ಹೋಗಿದ್ದು ಫಿಟ್ ಮಾಡ್ಸೋಣ. ಈ ಬನ್ನಿ. ಮತ್ತೆ ಶೇಕ್ ಆಗ್ತಾ ಇದೆ ಒಂಥರ ಎಲ್ಲೇ ಒಟ್ಟಿ ಬರ್ರಲ್ಲೇ ಒಟ್ಟಿಗೆ ಚುಚ್ಚಿಬಿಡ್ತೀನಿ ಅಂತ ಎಲ್ಲರಿಗೆ ಆ ಥರ ಲುಕ್ ಇದೆ ಎಲ್ಲರಿಗೆ. ಇದು ಹಾಗೆ ಶೋರೂಮ್ ಅಂತೂ ಬಂದು ರೀಚ್ ಆಗಿದ್ದೀನಿ. ಮಿರರ್ ಫಿಟ್ ಆಯಿತು. ಈ ನೆಕ್ಸ್ಟು ಗಾಡಿ ವಾಷಿಂಗ್ ನಡೀತಾ ಇದೆ. ಆಲ್ರೆಡಿ 3 ವೆಹಿಕಲ್ಸ್ ವಾಷಿಂಗ್ ನಡೀತಾ ಇದೆ. ಬಟ್ ನನ್ನ ಲೇಟ್ ಆಗುತ್ತೆ ಅಂತ, 1 hour ಆಗುತ್ತೆ ಅಂತ. ಸೊ ವೇಟ್ ಮಾಡೋಣ ಅಂತ ನಾನು ನೋಡ್ತಾ ಇದ್ದೀನಿ. ಬನ್ನಿ. ನನ್ನ ಗಾಡಿ ವಾಷಿಂಗ್ ಆಗ್ತಾ ಇದೆ. ನಂದು 5 ನಿಮಿಷದಲ್ಲಿ ಕಂಪ್ಲೀಟ್ ಆಗುತ್ತೆ. 2000 years later. ನೋಡಿದ್ರಲ್ವಾ, ವಾಟರ್ ವಾಶ್ ಅಂತೂ ಹಿಂಗೆ ನಡೀತಾ ಇದೆ. ಬಂದಮೇಲೆ ಗಾಡಿ ಒರೆಸ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಏನೇ ಇದ್ರೂ ಏತರ್ ಸರ್ವಿಸು ಚೆನ್ನಾಗಿದೆ. ಟೈಮ್ ಟು ಟೈಮ್ ಕೊಡ್ತಾರೆ. ಯಾವ ಡೇಟಿಗೆ ಹೇಳ್ತಾರೆ ಆ ಡೇಟಿಗೆ ಡೆಲಿವರಿ ಕೊಡ್ತಾರೆ ಸರ್ವಿಸ್ ಇದ್ರೂ. ಬಟ್ ಏನಿದ್ರು ಯಾರೇ ಗಾಡಿ ತೊಗೊಂಡಿದ್ರು ಈ ಥರ ತೊಗೊಂಡ್ರೆ ಗಾಡಿ ಮಾತ್ರ ಸೂಪರ್ ಆಗಿದೆ. अच्छा ಸೇಲ್ ಗುಡ್ ಆ್ಯಂಡ್ ಗುಡ್ ಸರ್ವಿಸ್ ಕೂಡ. ಫೈನಲಿ ಆಗಿ ನನ್ನ ಗಾಡಿ ವಾಶ್ ಆಯಿತು. ಇಲ್ಲಿ ಬಂದು ಮುಂದೆ ನಿಂತಿದೆ, ತೋರಿಸ್ತೀನಿ ನೋಡಿ. ಫುಲ್ ಹೊಸ ಗಾಡಿ ಥರ ಕಾಣ್ತಾ ಇದೆ. ಫುಲ್ ಶೈನಿಂಗು. ಈಗ ಚಾರ್ಜಿಂಗ್ ಇಟ್ಬಿಡೋಣ. ಚಾರ್ಜಿಂಗು ಕಮ್ಮಿ ಇದೆ. ಚಾರ್ಜಿಂಗ್ ಇಡೋಣ ಈಗ. ಹಿಂಗೆ ತಗೊಂಡು ಹಿಂಗೆ ಮಾಡಿ ಹಿಂಗೆ ಇಟ್ಬಿಟ್ರೆ ಮುಗಿದೋಯ್ತು ನೋಡಿ. ಇನ್ಸ್ಟಾಲಿಂಗ್ ಚಾರ್ಜ್ ಫೈನಲ್ ಆಗಿ ಲಾಕ್ ಆಗಿದೆ. ಇನ್ನೊಂದು 5 ನಿಮಿಷದಲ್ಲಿ 80% ಆಗುತ್ತೆ. 1 eternity later. ಫೈನಲಿ ಆಗಿ ಇನ್ನೂ ಚಾರ್ಜಿಂಗ್ ಇನ್ನು 6% ಹೀಟ್ ಆಗೋಕ್ಕೆ ಇನ್ನೂ ಕಮ್ಮಿ ಇದೆ. ಆಯಿತು, ಮಿರರ್ ಟೈಟ್ ಆಯಿತು, ಗಾಡಿ ವಾಷಿಂಗ್ ಆಯಿತು. ಹಂಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿದೆ ಗಾಡಿ ಮೇಲೆ. ಪೂರ್ತಿ ಹೋಗಿತ್ತು ಟೆಂಪಲ್ ಮೇಲೆ. ಸ್ಕ್ರೀನ್ ಗಾರ್ಡ್ ಹಾಕ್ಸಿದೆ. ಹಂಗೆ ಚಾರ್ಜಿಂಗು ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಈಗ ಚಾರ್ಜಿಂಗ್ ಆದಮೇಲೆ ಮನೆಗೆ ಹೋಗೋಣ ಬನ್ನಿ. ಫುಲ್ ಚಾರ್ಜಿಂಗ್ ಆಗಿದೆ ನೋಡ್ತಾ ಇರೋದು. ಹಂಗೆ ಹೊಸ ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದೀನಿ. ಮಿರರ್ನು ಫುಲ್ ಕರೆಕ್ಟ್ ಆಗಿದೆ. ಗಾಡಿ ವಾಶ್ ಆಗಿದೆ. ಈಗ ಮನೆಗೆ ಹೋಗೋಣ ಬನ್ನಿ. ಇವತ್ತಂದ್ರೂ ಮನೆಗೆ ಹೋಗಿಲ್ಲ. ಗುಡಿ ಬಿಟ್ಟ ತಕ್ಷಣ ಸೀದಾ ಶೋರೂಮ್ಗೆ ಹೋಗಿದ್ದೀನಿ. ಜಲ್ದಿ 3 ಗಂಟೆ ಆಗ್ಬಿಡ್ತು, ಗೊತ್ತೇ ಆಗಿಲ್ಲ. ಭಗವಾನ್ ಕ್ಯಾ ಜುಲುಮ್ ಹೈ. ಮತ್ತೆ ಅಮ್ಮ ಫೋನ್ ಮಾಡಿದ್ರು, ಏನಪ್ಪ 3 ಗಂಟೆ ಆಯಿತು ಇನ್ನೂ ಬಂದಿಲ್ಲ ಅಂತಂದು. ಇಲ್ಲಮ್ಮ, ಸ್ವಲ್ಪ ಶೋರೂಮ್ ಬಂದಿದ್ದೆ, ಗಾಡಿ ವಾಶು ಮಿರರ್ ಸ್ವಲ್ಪ ಲೂಸ್ ಆಗಿತ್ತು, ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತಂದೆ. ಈಗ 2 ತಾಸಲ್ಲಿ ನಂಗೆ ನಿದ್ದೆ ಆಗುತ್ತೋ ಗೊತ್ತಿಲ್ಲ. ಏನಕ್ಕೋಸ್ಕರ ಇವತ್ತು ಶನಿವಾರ ಬೇರೆ. ಸೊ ಫೈನಲಿ ಆಗಿ ನಮ್ಮ ಮನೆಗೆ ರೀಚ್ ಆಗಿದ್ದೀನಿ. ವಾವ್, ನಮ್ಮ ಮನೆಗೆ ಯಾರೋ ಬಂದವ್ರೆ. TVS ಬೈಕ್ ಇದೆ, ಯಾರ್ದೇನು ಗೊತ್ತಿಲ್ಲ. ನೋಡು ಮನಿ. ಸೋರಿ ನೋಡಿ, ನನ್ನ ಗಾಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ವಾಶ್ ಮಾಡಿಸಿದ್ನಲ್ಲ ನಿನ್ನೆ. ಸ್ವಲ್ಪ ಇವೆಂಟ್ ಇದು ಸ್ಕಿಡ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಗಿಡ್ಡು ಎಲ್ಲ ಮಾಡಿದ್ವಿ, ಹೊಲಸಾಗ್ಬಿಡ್ತು ಗಾಡಿ. ಇವತ್ತು ನೋಡ್ರಿ ಚಂದ ಕಾಣ್ತಾ ಇದೆ ಗಾಡಿ. ನೋಡ್ರಿ ಎಷ್ಟು ಇಲ್ಲಿ ಫುಡ್ ಹಾಕಿಲ್ಲ, ಅದಕ್ಕೋಸ್ಕರ ಫುಡ್ ಇಲ್ಲೇ ಇದೆ. ನೋಡ್ತಾ ಇದ್ದೆ, ಈಗ ಬಂದಾಗ ಅಲ್ಲೇ ಮಲ್ಕೊಂಬಿಟ್ಟ. ಸರಿ, ಟಕ 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 ಹೆಂಗೆ ಮಾಡ್ತಾನೆ ಊಟ ಇಲ್ಲೇ ಆಗಿ ಮನೆಗೆ ಬಂದಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಈಗ ಊಟ ಮಾಡೋಣ ಬನ್ನಿ. ಭಾಳ ಹಶ್ವಾಗಿದೆ. ಟೈಮ್ ಬಂದುಬಿಟ್ಟು 3 o'clock ಆಗಿದೆ. ಊಟ ಮಾಡೋಣ. ಊಟ ಎಲ್ಲಿ ಹೋಗಲ್ಲ, ಯಾರು ಕಸ್ಕೊಳ್ಳೋಂಗಿಲ್ಲ. ಫುಡ್ ಎಲ್ಲಿದೆ ಅಂತ ಹುಡುಕ್ತಾನಾಗ, ಎಲ್ಲಿ ಹುಡುಕ್ತದೆ ಅಲ್ಲೇ ಇದೆ, ಅಲ್ಲೇ ಇಟ್ಟಿರಿ. ಹೆಂಗೆ ಹುಡುಕ್ತಾರೆ ನೋಡ್ರಿ. ಈಗ ಹುಡುಕ್ತಾನೆ ಬರೀ. ಎಕ್ಸಾಕ್ಟಾಗಿ 5:40 ಆಗಿದೆ ಟೈಮು. ಹುಡುಗಿ ಈಗ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಆಯಿತು, ಎಲ್ಲ ಆಗಿದೆ. ಆದರೂ 1 ತಾಸು ನಿದ್ದೆ ಆಯಿತು, ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ. ಈಗ ಹೋಗ್ತಾ ಇದ್ದೀನಿ. ಕೃಷ್ಣ ಜಲ್ದಿ ಫೋನ್ ಮಾಡಿ ಜಲ್ದಿ ಬಾ ಅಂತಂದರೆ ಹೋಗೋಣ ಬನ್ನಿ. ನಮ್ಮ ಗುಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಮಾವಿನ ತೋರಣ ಮತ್ತು ಚೆಂಡುವಿನ ಅಲಂಕಾರ. ಏನಂದರೆ ಹನುಮಾನ್ ಜಯಂತಿನೇ ನನಗೆ ಅನ್ನಿಸ್ತಾ ಇದೆ. ಈಗ ನೆಕ್ಸ್ಟು ಹನುಮಾನ್ ಜಯಂತಿ ಬಂದುಬಿಟ್ಟು ಏಪ್ರಿಲ್ 2 ಆ ಥರ ಫೀಲಿಂಗ್ ಬರ್ತಾ ಇದೆ. ಯಾಕಂದರೆ ಎಲ್ಲರ ಜನ ಭಕ್ತಿಯಿಂದ ಬಂದು ದರ್ಶನ ಮಾಡ್ಕೊತಾರೆ. ಅದಕ್ಕೋಸ್ಕರ ಆ ಥರ ಫೀಲಿಂಗ್ನೇ ಬರ್ತಾಯಿದೆ ಇವತ್ತು. ಏನಲ್ಲ, ಇವತ್ತು ಜನವರಿ
ಜನವರಿ ಇವತ್ತು 17 ಡೇಟು. ಸೊ ಅದಕ್ಕೋಸ್ಕರ ಇವತ್ತು ಶನಿವಾರ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಫುಲ್ ರಶ್ ಇದೆ ಇವತ್ತು. ಅಂದರೆ ಇವತ್ತು ಆ ಥರ ನಮ್ಮ ಗುಡಿ ಅಲಂಕಾರ ಆಗಿದೆ ಅಲ್ಲ, ಸೊ ಅದಕ್ಕೋಸ್ಕರ. ಮಂಗಳಂ ಮಂಗಳಂ ಸೀತಾರಾಮ ಮಂಗಳಂ. ಫೈನಲಿ ಆಗಿ ಈಗ ಮಂಗಳಾರತಿ ಮುಗಿದಾಯಿತು. ಗುಡಿನೂ ಕ್ಲೋಸ್ ಆಗಿದೆ. ಇಲ್ಲಿ ನಮ್ಮ ಪ್ರತೀಕ್ ಗೇಮರ್ ಅವರು ಬಂದಿದ್ದಾರೆ ಆಫ್ಟರ್ 1 ಇಯರ್ ಲೇಟರ್. 1 ಇಯರ್ ಏನು ಮಾಡ್ಬೇಕ್ರಿ, ನೀವು ಸಪೋರ್ಟ್ ಮಾಡಿದ್ರೆ ನಾವು ಚೆನ್ನಾಗಿ ಆಗ್ತೀವಿ. ಒಂದು ಮೈಕ್ ತೊಗೊತೀವಿ, ಕ್ವಾಲಿಟಿ ಮೈಕ್ ತೊಗೊತೀವಿ, ಹೋಗಿಲ್ಲ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಈ ವಿಡಿಯೋನ ಯಾವತ್ತೂ ನೆನ್ಪಿಟ್ಕೊಂಡಿರ್ಬೇಕು. ಲೈಕು, ಶೇರು, ಸಬ್ಸ್ಕ್ರೈಬು, ವ್ಯೂಸ್ ಜಗ್ಗಿ ಆಗಬೇಕು, ಸಬ್ಸ್ಕ್ರೈಬ್ ಜಾಸ್ತಿ ಆಗಬೇಕು, ಲೈಕ್ಗಳು ಜಗ್ಗಿ ಆಗಬೇಕು. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನಮ್ಗೆ ಸದಾ ಇರಲಿ ಅಂತ ನಾನು ಇದು ಮಾಡ್ಕೊಂತೀನಿ. ಈಗ ಮನೆಗೆ ಹೋಗೋಣ ಬನ್ನಿ. ಅಮ್ಮ ಫೋನ್ ಮಾಡಿದ್ರು ಬರ್ಬೇಕಾದ್ರೆ ಹಾಲು ತೊಗೊಂಬಂತ, ಹಾಲು ತೊಗೊಂಡು ಹೋಗೋಣ. ಈ ಬಿಗ್ ಬಾಸ್ ನೋಡ್ತಾ ಇದ್ವಿ. ಸೀಸನ್ 12 ಯಾರು ಗೆಲ್ತಾರೆ ಅಂತ ನೋಡ್ತಾ ಇದ್ದೀವಿ. ಇವತ್ತು ಹೊರಗೆ ಯಾರು ಬರ್ತಾರೆ ಗೊತ್ತಾಗಲ್ಲ, ನೋಡೋಣ ಬನ್ನಿ. ಹಂಗೆ ಲಾಸ್ಟ್ ಸೀಸನ್ನು ಫಸ್ಟ್ ಯಾರು ಗೆದ್ದಿತ್ತು 52 crores. ಸೀಸನಲ್ಲಿ ಫಸ್ಟ್ ವಿನ್ ಆಗಿತ್ತು. ಈ ಸತಿ ಯಾರು ಎಷ್ಟು ವೋಟಿಂಗ್ ಬಂದಿದೆ ಅಂದರೆ ನೋಡ್ರಿ 37 crores ಬಂದಿದೆ ಗಾಯ್ಸ್. 37 ಕೋಟಿ ವೋಟಿಂಗ್ಸ್ ನೋಡ್ಬೋದ್ಗ. ಹಾಗಾಗಿ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಬಂದಿದ್ದು 10 ಬಂದಿದ್ದೀನಿ. ಶನಿವಾರ ಸ್ವಲ್ಪ ಲೇಟ್ ಆಯಿತು, ಊಟ ಮಾಡಾಯಿತು. ಹಂಗೆ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ವೀಡಿಯೋಗೆಲ್ಲ ಏನು ಮಾಡ್ತೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಕಮೆಂಟ್ ಮಾಡಿ. ಏನೆಲ್ಲ ಸ್ವಲ್ಪ ವೀಡಿಯೋ ಇದೆ ಶ್ರಮಿಸ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ, ಬಾಯ್.